ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಥಮ ಮೇಲ್ಮನವಿ, ದ್ವಿತೀಯ ಮೇಲ್ಮನವಿ ಮತ್ತು ಮೊದಲನೇ ಅಪ್ಲಿಕೇಶನ್ನು ಎಲ್ಲಿ ಸಿಗುತ್ತೆ ಸರ್ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಮತ್ತು ತುಂಬ ಜನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದರು. ಸ್ವಲ್ಪ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೆ. ಓಕೆ, ಇನ್ನು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಅದಕ್ಕೂ ಮೊದಲೇ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನ ಎಲ್ಲ ವೀಡಿಯೋಸ್ ಇಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ನೋಡಿರ್ಬೋದು, ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್, ನಾವು ಶಾರ್ಟ್ ಫಾರ್ಮಲ್ಲಿ ಇದನ್ನು KIC ಅಂತ ಕರಿತೀವಿ, ಕರ್ನಾಟಕ ಮಾಹಿತಿ ಆಯೋಗ. ಈ ಒಂದು ವೆಬ್ಸೈಟ್ಗೆ ನೀವು ಹೋದರೆ ಈ ವೆಬ್ಸೈಟಲ್ಲಿ ನಿಮಗೆ ಚೆಕ್ ಲಿಸ್ಟಲ್ಲಿ ಇಲ್ಲಿ ಫಾರ್ಮ್ಸ್ಗಳು ಸಿಗುತ್ತೆ. ಇಲ್ಲಿ ನೋಡಿರ್ಬೋದು, ನಿಮಗೆ RTI ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಇದೆ. RTI ಅಪ್ಲಿಕೇಶನ್ ಫಾರ್ಮ್ಸಲ್ಲಿ ಮೊದಲನೇದು 6/1 ಅಂತ, 6/1 ಅಪ್ಲಿಕೇಶನ್ ಫಾರ್ಮು. ಅದನ್ನು ನೀವು ಡೌನ್ಲೋಡು ಕೂಡ ಮಾಡ್ಕೋಬೋದು. 6/1 ಅಪ್ಲಿಕೇಶನ್ ಫಾರ್ಮ್ ಏನಿದೆ, ಆ ಒಂದು ಫಾರ್ಮು ನೀವು ಮೊದಲನೇ ಸಲ ಯಾವ ಅಧಿಕಾರಿ ಅಥವಾ ಯಾವ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಮಾಹಿತಿ ಕೇಳೋದಕ್ಕೆ ಇಷ್ಟಪಡ್ತೀರೋ ಆ ಒಂದು ಅಧಿಕಾರಿಗೆ ಕಳಿಸುವಂಥ ಫಾರ್ಮ್ ಇದು. ಓಕೆ, ನೆಕ್ಸ್ಟ್ ನೋಡೋದಾದರೆ 19/1 ಅಂತೇನಿದೆ, ಇದು ಪ್ರಥಮ ಮೇಲ್ಮನವಿ. ಈಗ 6/1 ನೀವು ಸಲ್ಲಿಸಿ ಆ ಒಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಿಮಗೆ ಮಾಹಿತಿಯನ್ನು ಇಂತಿಷ್ಟು ಸಮಯ ಅಂತೇನಿದೆ 45 ಡೇಸು, ಆ ಒಂದು 45 ಡೇಸಲ್ಲಿ ಆಯಿತಾ ನಿಮಗೆ ತಲುಪಿಸಿಲ್ಲ ಅಂದರೆ ನೀವು ಪ್ರಥಮ ಮೇಲ್ಮನವಿನ ಸಲ್ಲಿಸ್ಬೋದು. ಅದಕ್ಕೆ ಯೂಸ್ ಮಾಡುವಂಥ ಫಾರ್ಮು ಇಲ್ಲಿ 19/1 ಅಂತೇನಿದೆ, ಅದನ್ನು ನೀವು ಯೂಸ್ ಮಾಡಬೇಕು. ಅದೇ ರೀತಿ ಈಗ 19/1 ನೀವು ಸಲ್ಲಿಸಿ ಆದರೂ ಕೂಡ ನಿಮಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ನೀವು ದ್ವಿತೀಯ ಮೇಲ್ಮನವಿನ ಸಲ್ಲಿಸಬೇಕಾಗುತ್ತೆ. ಆ ದ್ವಿತೀಯ ಮೇಲ್ಮನವಿನ ನೀವು ಡೈರೆಕ್ಟಾಗಿ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಕಳಿಸ್ಬೇಕಾಗಿರುತ್ತೆ. ಅದಕ್ಕೆ 2 ಫಾರ್ಮ್ ಸಿಗುತ್ತೆ ನಿಮಗೆ, 19/3 ಆ್ಯಂಡ್ 18/1 ಅಂತ. ಇವೆರಡು ಫಾರ್ಮಲ್ಲಿ ನೀವು ಯಾವ ಫಾರ್ಮನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ದ್ವಿತೀಯ ಮೇಲ್ಮನವಿನ ಸಲ್ಲಿಸ್ಬೋದು. ಓಕೆ, ಈಗ ಆಲ್ರೆಡಿ ನಾನು RTI ಅಡಿ ಕನ್ನಡದಲ್ಲಾಗ್ಬೋದು ಅಥವಾ ಇಂಗ್ಲೀಷಲ್ಲಾಗ್ಬೋದು ಯಾವ ರೀತಿ ಅರ್ಜಿನ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ಆ ವೀಡಿಯೋಸ್ ಈ ಎಂಡ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಅದನ್ನು ಕೂಡ ನೋಡ್ಬೋದು. ಜೊತೆಗೆ RTI ಅಡಿ ಪ್ರಥಮ ಮೇಲ್ಮನವಿನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಈ ಎಂಡ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಮುಂಬರುವ ದಿನಗಳಲ್ಲಿ ನಾನು RTI ಕಾಯ್ದೆ ಅಡಿ ದ್ವಿತೀಯ ಮೇಲ್ಮನವಿನ ಹೆಂಗೆ ಸಲ್ಲಿಸೋದು, ಯಾವ ರೀತಿ ಸಲ್ಲಿಸೋದು, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.